ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಇನ್ ಇಂಡಿಯಾ 2026 2026ರಲ್ಲಿ ಘಟಿಸಿದಂತಹ ಭಾರತದ ಪ್ರಮುಖ ಮೊದಲುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ಸಂಪೂರ್ಣ ವಿವರವನ್ನ ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಭಾರತದ ಮೊದಲ ಮ್ಯೂಸಿಕಲ್ ರೋಡ್, ಫಸ್ಟ್ ಮ್ಯೂಸಿಕಲ್ ರೋಡ್ ಇನ್ ಇಂಡಿಯಾ ಯಾವ ನಗರದಲ್ಲಿ, ಯಾವ ಸಿಟಿಯಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಮುಂಬೈನಲ್ಲಿ ಉದ್ಘಾಟಿಸಲಾಯಿತು. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಇದು. ಏನಿದು ಮ್ಯೂಸಿಕಲ್ ರೋಡ್ ಅಂತ ಕೇಳಿದ್ರೆ, ಈ ಒಂದು ಮುಂಬೈನ ಈ ಒಂದು ವಿಶೇಷವಾದ ರಸ್ತೆಯಲ್ಲಿ ವಿಶೇಷ ರಂಬಲ್ ಸ್ಟ್ರಿಪ್ಸ್ ಅನ್ನು ಹಾಕಿಸಲಾಗಿದೆ. ಸ್ಪೆಷಲ್ ರಂಬಲ್ ಸ್ಟ್ರಿಪ್ಸ್. ಈ ವಿಶೇಷವಾದ ರಂಬಲ್ ಸ್ಟ್ರಿಪ್ ಅನ್ನ ಈ ಒಂದು ಮುಂಬೈನ ಈ ರಸ್ತೆಯಲ್ಲಿ ಹಾಕಲಾಗಿದೆ. ಈ ರಸ್ತೆಯಲ್ಲಿ ಈ ರಂಬಲ್ ಸ್ಟ್ರಿಪ್ ಮೇಲೆ ಯಾವುದೇ ವಾಹನಗಳು 60ರಿಂದ 80 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದಾಗ, 60 to 80 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದಾಗ ಒಂದು ಸಾಂಗ್ ಪ್ಲೇ ಆಗುತ್ತೆ, ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಆ ಮ್ಯೂಸಿಕ್ ಯಾವುದು ಕೇಳಿದ್ರೆ ಸ್ಲಮ್ ಡಾಗ್ ಮಿಲೇನಿಯರ್ ಮೂವಿಯ ಜೈ ಹೋ ಎನ್ನುವಂಥ ಸಾಂಗ್. ಜೈ ಹೋ ಸಾಂಗ್ ಆಟೋಮೆಟಿಕಲಿ ಪ್ಲೇ ಆಗುತ್ತೆ. ಸೊ ಇದು ಭಾರತದ ಮೊದಲ ಮ್ಯೂಸಿಕಲ್ ರೋಡ್. ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಭಾರತದ ಮೊದಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ATM, LPG ATM, ಭಾರತದ ಮೊದಲ LPG ATM. ನಾವು ಯಾವ ರೀತಿ ATM ಅಲ್ಲಿ ಕಾರ್ಡನ್ನು ಹಾಕಿ ಅಮೌಂಟನ್ನು ತಗೊಳ್ತೀವಿ, ಅದೇ ರೀತಿ ಇಲ್ಲಿ ATM ಅಲ್ಲಿ ಕಾರ್ಡನ್ನು ಹಾಕಿ ATM ಅಲ್ಲಿ ಏನು ಗ್ಯಾಸನ್ನು ಫಿಲ್ ಮಾಡಿಕೊಳ್ಳುವಂಥದ್ದು. ಸೊ ಯಾವ ನಗರದಲ್ಲಿ ಫಸ್ಟ್ ಟೈಮ್ ಇದನ್ನ ಲಾಂಚ್ ಮಾಡಲಾಯಿತು ಕೇಳಿದ್ರೆ ಗುರುಗ್ರಾಮದಲ್ಲಿ. ಯಾವ ರಾಜ್ಯದಲ್ಲಿ ಬರುತ್ತಿದ್ದು? ಹರಿಯಾಣದಲ್ಲಿ ಬರುತ್ತೆ. ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ LPG ವೆಂಡಿಂಗ್ ಮಿಷನ್ ಅನ್ನ ಹಾಕಲಾಗಿದೆ. LPG ವೆಂಡಿಂಗ್ ATM, ವೆಂಡಿಂಗ್ ಮಿಷನ್ ಹಾಕಲಾಗಿದೆ. ಸೊ ನೋಡಿ, ಈ ಒಂದು LPG ATM ನ ವಿಶೇಷತೆ ಏನಂತ ಕೇಳಿದ್ರೆ, ಪ್ರತಿಯೊಬ್ಬ ಗ್ರಾಹಕರು 2 ರಿಂದ 3 ನಿಮಿಷದ ಒಳಗೆ 2 ರಿಂದ 3 ನಿಮಿಷದ ಒಳಗೆ LPG ಫಿಲ್ ಮಾಡ್ಕೊಳ್ಬಹುದಾಗಿದೆ. ಅವರು ತಂದಿರುವಂತಹ LPGಯನ್ನು ಕೇವಲ 2 ರಿಂದ 3 ನಿಮಿಷದ ಒಳಗೆ ಫಿಲ್ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದ ವ್ಯವಸ್ಥೆ ಇದು. ಗುರುಗ್ರಾಮದಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು. ಇಚ್ಛಾಮರಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ಅನುಮತಿ ಪಡೆದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಹರೀಶ್ ರಾಣಾ. ಹರೀಶ್ ರಾಣಾ ಕಳೆದ 13 ವರ್ಷದಿಂದ ಕೋಮಾದಲ್ಲಿ ಇರ್ತಾರೆ. 13 ವರ್ಷದಿಂದ ಕೋಮಾದಲ್ಲಿ ಇರ್ತಾರೆ. ಸೊ ಇವರಿಗೆ ಸುಪ್ರೀಂ ಕೋರ್ಟ್ ಇಚ್ಛಾಮರಣಕ್ಕೆ ಅನುಮತಿಯನ್ನು ಕೊಡ್ತು. ಇವರಿಗೆ ಎಷ್ಟು ವರ್ಷ ಕೇಳಿದ್ರೆ, ಇವರಿಗೆ 31 ವರ್ಷದ ವ್ಯಕ್ತಿ. ಇವರು 31 ವರ್ಷದ ಹರೀಶ್ ರಾಣಾ ಕಳೆದ 13 ವರ್ಷದಿಂದ ಕೋಮಾದಲ್ಲಿರ್ತಾರೆ. ಸುಪ್ರೀಂ ಕೋರ್ಟ್ 2018ರ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್, ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಈ ಪ್ರಕರಣದಲ್ಲಿ ಇಚ್ಛಾಮರಣವನ್ನು ಅವಕಾಶ ಕೊಡ್ತು. ಏನು ಹೇಳುತ್ತೆ ಕೇಳಿದ್ರೆ, ಇದು ರೈಟ್ ಟು ಡೆತ್ ಆಫ್ ಡಿಗ್ನಿಟಿ, ರೈಟ್ ಟು ಡೆತ್ ವಿತ್ ಡಿಗ್ನಿಟಿ, ಅಂದರೆ ಗೌರವದಿಂದ ಮರಣ ಹೊಂದುವಂಥ ಒಂದು ವಿಶೇಷ ವಿಚಾರದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ 2018ರ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 31 ವರ್ಷದ ಹರೀಶ್ ರಾಣಾ ಅವರಿಗೆ ಇಚ್ಛಾಮರಣಕ್ಕೆ ಅನುಮತಿಯನ್ನು ಕೊಡ್ತು. ಭಾರತದಲ್ಲಿ ಈ ಒಂದು ಅನುಮತಿಯನ್ನು ಪಡೆದ ಮೊದಲ ಭಾರತೀಯ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವ ರಾಜ್ಯ ಸರ್ಕಾರವು ಭಾರತದ ಮೊದಲ ಸೀನಿಯರ್ ಸಿಟಿಸನ್ ಬಜೆಟ್, ವಿಶೇಷವಾಗಿ ಹಿರಿಯ ನಾಗರಿಕರ ಬಜೆಟ್ ಅನ್ನು ಮಂಡನೆ ಮಾಡಿತು? ಹಿರಿಯ ನಾಗರಿಕರಿಗಾಗಿಯೇ ವಿಶೇಷ ಬಜೆಟ್. ಭಾರತದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ಇದ್ದಾಗ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರಲ್ಲ, ಆ ರೀತಿ ಈ ರಾಜ್ಯ ಸೀನಿಯರ್ ಸಿಟಿಸನ್ ಬಜೆಟ್ ಅನ್ನು ಮಂಡನೆ ಮಾಡ್ತು. ಸೊ ಯಾವ ರಾಜ್ಯ ಕೇಳಿದ್ರೆ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ, ಕೋಆಪರೇಟಿವ್ ಟ್ಯಾಕ್ಸಿ ಸರ್ವಿಸ್ ಹೆಸರು ಭಾರತ ಟ್ಯಾಕ್ಸಿ ಅಂತೇಳಿ.
ನೋಟ್ ಮಾಡ್ಕೊಳ್ಳಿ. ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯ ಹೆಸರು ಏನು ಕೇಳಿದ್ರೆ ನೆನಪಿರ್ಲಿ, ಹೆಸರು ಭಾರತ್ ಟ್ಯಾಕ್ಸಿ ಅಂತೇಳಿ. ಸೊ ಇದನ್ನು ಎಲ್ಲಿ ಉದ್ಘಾಟಿಸಲಾಯಿತು ಕೇಳಿದ್ರೆ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದರ ಉದ್ದೇಶ ಏನು ಕೇಳಿದ್ರೆ ಇದೊಂದು ವಿಷನ್ ಅನ್ನ ಇಟ್ಕೊಂಡು ಇದನ್ನ ಉದ್ಘಾಟನೆ ಮಾಡಲಾಯಿತು. ಇದನ್ನ ಒಂದು ಉದ್ದೇಶದಿಂದ ಉದ್ಘಾಟನೆ ಮಾಡಲಾಯಿತು. ವಿಷನ್ ಏನು ಕೇಳಿದ್ರೆ ಸಹಕಾರದಿಂದ ಸಮೃದ್ಧಿ ಅಂತೇಳಿ, ಸಹಕಾರದಿಂದ ಸಮೃದ್ಧಿ ಎನ್ನುವಂತಹ ವಿಷನ್ ಇಟ್ಕೊಂಡು ಇದನ್ನ ಉದ್ಘಾಟನೆ ಮಾಡಲಾಯಿತು. ಇದು ಸಾರಥಿ ಎನ್ನುವಂತಹ ಒಂದು ವಿಶೇಷ ನೇಮ್ ಕೂಡ ಇದೆ ಇದಕ್ಕೆ. ಸಾರಥಿ ಎನ್ನುವಂತಹ ಭಾರತ್ ಟ್ಯಾಕ್ಸಿ ಆಗಿದೆ ಇದು. ಇದು ಎಲ್ಲೆಲ್ಲಿ ಇದನ್ನ ಜಾರಿಗೆ ತರಲಾಯಿತು ಈ ಟ್ಯಾಕ್ಸಿ ಸೇವೆ ಕೇಳಿದ್ರೆ ದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ದೆಹಲಿ ಮತ್ತು ಗುಜರಾತ್ ಅಲ್ಲಿ ಇದರ ಸೇವೆ ಲಭ್ಯವಿದೆ. ದೆಹಲಿ ಮತ್ತು ಗುಜರಾತ್ನಲ್ಲಿ ಈ ಸಹಕಾರಿ ಟ್ಯಾಕ್ಸಿ ಸೇವೆಯ ಲಭ್ಯತೆ ದೊರೆಯುತ್ತೆ. ಅಡ್ವಾನ್ಸ್ಡ್ ಆಂಟಿ ಡ್ರೋನ್ ಸಿಸ್ಟಮ್ ಸೆಕ್ಯೂರಿಟಿ ಸಿಸ್ಟಮ್ ಹೊಂದಿದ ಭಾರತದ ಮೊದಲ ಬಂದರು ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ವಿ.ಎ. ಚಿದಂಬರನಾರ್ ಬಂದರು. ಸೊ ವಿ.ಒ. ಚಿದಂಬರನಾರ್ ಬಂದರು. ಸೊ ಇದೊಂದು ವಿಶೇಷವಾದ ರೇಡಿಯೋ ಫ್ರೀಕ್ವೆನ್ಸಿ ರೇಡಾರ್ ಅನ್ನು ಒಳಗೊಂಡಿದೆ. ರೇಡಿಯೋ ಫ್ರೀಕ್ವೆನ್ಸಿ ರಾಡಾರ್ನ ಒಳಗೊಂಡಿರುವಂಥದ್ದು. ಸೊ ಇದು ಆಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್, ಅಡ್ವಾನ್ಸ್ಡ್ ಆಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಆಗಿದೆ. ಎಲ್ಲಿದೆ ಇದು? ವಿ.ಒ. ಚಿದಂಬರನಾರ್ ಬಂದರ್ನಲ್ಲಿ ಇರುವಂಥದ್ದು. ಯಾವ ರಾಜ್ಯದಲ್ಲಿ? ತಮಿಳುನಾಡು. ಭಾರತದ ಮೊದಲ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಎಲ್ಲಿ ಆಯೋಜಿಸಲಾಗಿತ್ತು ಅಥವಾ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಭಾರತದ ಮೊದಲ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನ ಉದ್ಘಾಟನೆ ಮಾಡಿದ್ರು. ಸೊ ಇದು ಭಾರತದಲ್ಲಿ ಮನವ್ ಎನ್ನುವಂತಹ ವಿಷನ್ ಅನ್ನ ಇಟ್ಕೊಂಡು, ಮನವ್ ಎನ್ನುವಂತಹ ಒಂದು ಫ್ರೇಮ್ ವರ್ಕ್ ಅನ್ನ ಇಟ್ಕೊಂಡು ಈ ಒಂದು ಸಮಿಟ್ ಅನ್ನ ಮಾಡಲಾಯಿತು. ಇದರ ಒಂದು ಆಧಾರ ಸ್ತಂಭಗಳ ಬಗ್ಗೆ ತುಂಬಾ ಚರ್ಚೆ ಬಂತು. ಆಧಾರ ಸ್ತಂಭಗಳು ಯಾವುದು ಅಂತ ಕೇಳಿದ್ರೆ ಆಧಾರ ಸ್ತಂಭಗಳು ವಿಶೇಷವಾಗಿ ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್ ಅಂತೇಳಿ. ಪೀಪಲ್, ಪ್ಲಾನೆಟ್ ಅಂಡ್ ಪ್ರೋಗ್ರೆಸ್. ಸ್ನೇಹಿತರೆ, ಇಂಡಿಯಾ ಫಸ್ಟ್ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನ, ಕಂಪ್ಲೀಟ್ ಮಾಹಿತಿ ಇರುವ ವಿಡಿಯೋವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇದೆ. ಆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. 100% ದೃಷ್ಟಿಹೀನತೆ ಹೊಂದಿರುವ ಭಾರತದ ಮೊದಲ ಜಡ್ಜ್ ಆಗಿ ಆಯ್ಕೆಯಾದವರು ಯಾರು? 100% ವಿಜುವಲಿಟಿ ಪ್ರಾಬ್ಲಮ್ ಹೊಂದಿರುವಂತವರು ಭಾರತದ ಮೊದಲ ಜಡ್ಜ್ ಆಗಿ ಆಯ್ಕೆ ಆಗ್ತಾರೆ. ಅವ್ರ ಹೆಸರೇನು ಕೇಳಿದ್ರೆ ಥಾನ್ಯಾ ನಾಥನ್ ಸಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ಸಂಗ್ರಹಾಲಯ ಎಲ್ಲಿ ಸ್ಥಾಪಿಸಲಾಗುವುದು? ಭಾರತದ ಮೊದಲ ರಾಷ್ಟ್ರೀಯ ಗೋವು ಸಂಸ್ಕೃತಿ ಸಂಗ್ರಹಾಲಯ ಸೊ ಎಲ್ಲಿ ಸ್ಥಾಪಿಸಲಾಗುತ್ತೆ ಕೇಳಿದ್ರೆ ಮಥುರಾದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಥುರಾ ಯಾವ ರಾಜ್ಯದಲ್ಲಿ ಇದೆ ಕೇಳಿದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ. ಉತ್ತರ ಪ್ರದೇಶ ರಾಜ್ಯದ ಮಥುರಾದಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ಸಂಗ್ರಹಾಲಯವನ್ನ ಸ್ಥಾಪಿಸಲಾಗುತ್ತೆ. ಸೊ ಇದರ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಸ್ಥಾಪನೆ ಆಗುತ್ತೆ ಕೇಳಿದ್ರೆ ಪಂಡಿತ್ ದೀನ್ ದಯಾಳ್ ಪಶು ಚಿಕಿತ್ಸಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ. ಎಲ್ಲಿ? ಪಂಡಿತ್ ದೀನ್ ದಯಾಳ್ ಪಶು ಚಿಕಿತ್ಸಾ ಪಶು ಚಿಕಿತ್ಸಾ ವಿಜ್ಞಾನ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ. ಮಥುರಾದ ಪಂಡಿತ್ ದೀನ್ ದಯಾಳ ಪಶು ಚಿಕಿತ್ಸಾ ವಿಜ್ಞಾನ ಯೂನಿವರ್ಸಿಟಿಯಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಗೋವು ಸಂಸ್ಕೃತಿ ಸಂಗ್ರಹಾಲಯವನ್ನು ಸ್ಥಾಪಿಸಲಾಗ್ತಾ ಇದೆ. ಭಾರತದ ಮೊದಲ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ರೋಡ್ ಅಂಡ್ ರೈಲ್ ಟನಲ್ ಯಾವ ನದಿಯಲ್ಲಿ ನಿರ್ಮಿಸಲಾಯಿತು? ಇದು ಭಾರತದ ಮೊದಲ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ರೋಡ್ ಅಂಡ್ ರೈಲ್ ಟನಲ್. ಸೊ ಇದು ಯಾವ ನದಿಯಲ್ಲಿ ನಿರ್ಮಿಸಲಾಯಿತು ಕೇಳಿದ್ರೆ ಬ್ರಹ್ಮಪುತ್ರ ನದಿಯಲ್ಲಿ ನಿರ್ಮಿಸಲಾಗುವುದು. ಅಂದ್ರೆ ಇದು ಕೆಲಸ ಪ್ರೋಗ್ರೆಸ್ ಅಲ್ಲಿದೆ. ಎಲ್ಲಿ ಕೇಳಿದ್ರೆ ಬ್ರಹ್ಮಪುತ್ರ ನದಿಯಲ್ಲಿ. ಭಾರತದ ಮೊದಲ ಭೀ ಕಾರಿಡಾರ್ ಅಭಿವೃದ್ಧಿಪಡಿಸಿದರು ಯಾರು? ಭೀ ಜೇನುನೊಣ ಅನ್ನುವಂತ ಅರ್ಥ. ಸೊ ಭೀ ಕಾರಿಡಾರ್ ಎಲ್ಲಿ ಯಾರು ಅಭಿವೃದ್ಧಿಪಡಿಸ್ತಿದ್ದಾರೆ ಕೇಳಿದ್ರೆ
NHA ಅಂದ್ರೇನು? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ಈ NHA ಏನು ಮಾಡಿದೆ ಅಂತ ಕೇಳಿದ್ರೆ ಭಾರತದ ಮೊದಲ ಬಿ ಕಾರಿಡಾರ್ನ ಡೆವಲಪ್ ಮಾಡಿದೆ. ಸೊ ಇದು ವಿಶೇಷವಾಗಿರುವಂಥ ಒಂದು ಕಾರಿಡಾರ್ ಆಗಿರುವಂಥದ್ದು. ಭಾರತದ ಮೊದಲ ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದವರು ಯಾರು? VOCP ಟ್ವಿನ್ ಪ್ಲಾಟ್ಫಾರ್ಮ್. ಇದು VOCP ಅಂದ್ರೆ ವಿವೋ ಚಿದಂಬರನಾರ್ ಬಂದರ್ನಲ್ಲಿ, ವಿವೋ ಚಿದಂಬರನಾರ್ ಪೋರ್ಟ್. ಇಲ್ಲಿ ಭಾರತದ ಮೊದಲ ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಲಾಯಿತು. ಸೊ ಇದರ ಮೊದಲ ಹೆಸರು, ಈ ಒಂದು ವಿವೋ ಚಿದಂಬರನಾರ್ ಬಂದರು ಇತ್ತಲ್ಲ, ಇದರ ಮೊದಲ ಹೆಸರು ಟ್ಯುಟಿಕೋರಿನ್ ಬಂದರು ಅಂತ ಇತ್ತು. ನೋಟ್ ಮಾಡ್ಕೊಳ್ಳಿ, ಟ್ಯುಟಿಕೋರಿನ್ ಬಂದರು. ಏನಿದು ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಅಂತ ಕೇಳಿದ್ರೆ, ಈ ಒಂದು ಬಂದರಿಗೆ ಬರುವಂತಹ ಮತ್ತು ಹೋಗುವಂತಹ ಆಮದು ಮತ್ತು ರಫ್ತು, ಈ ಉತ್ಪನ್ನಗಳ ವೈಜ್ಞಾನಿಕ ಒಂದು ಗಣನೆ ಮಾಡುವಂಥದ್ದು, ಸಮುದ್ರದ ಪರಿಸ್ಥಿತಿ, ಸಮುದ್ರದ ವಾತಾವರಣದ ಅಧ್ಯಯನ ಮಾಡುವಂಥದ್ದು, ಸಂಪೂರ್ಣ ವೈಜ್ಞಾನಿಕ ಕಾರಣಗಳನ್ನು ಒಳಗೊಂಡಂತಹ ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಆಗಿದೆ. ಎಲ್ಲಿ ಕೇಳಿದ್ರೆ ವಿವೋ ಚಿದಂಬರನಾರ್ ಪೋರ್ಟ್, ವಿವೋ ಚಿದಂಬರನಾರ್ ಬಂದರ್ನಲ್ಲಿ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡಲಾಯಿತು. ಭಾರತದ ಮೊದಲ ಕೋಲ್ಡ್ ವಾಟರ್ ಫಿಶರೀಸ್ ಎಲ್ಲಿ ಆಯೋಜಿಸಲಾಗಿತ್ತು? ಇದೊಂದು ಸಮ್ಮಿಟ್, ಇದು ಸಮ್ಮೇಳನ. ಇದು ಫಸ್ಟ್ ಕೋಲ್ಡ್ ವಾಟರ್ ಫಿಶರಿ ಸಮಿಟ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಶ್ರೀನಗರದಲ್ಲಿ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಶ್ರೀನಗರದ ದಾಲ್ ಸರೋವರದ ದಡದಲ್ಲಿ. ಎಲ್ಲಿ ಕೇಳಿದ್ರೆ ದಾಲ್ ಸರೋವರದ ತೀರದಲ್ಲಿ. ದಾಲ್ ಸರೋವರದ ತೀರದಲ್ಲಿ ಈ ಒಂದು ಕೋಲ್ಡ್ ವಾಟರ್ ಫಿಶರೀಸ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಸಮಿಟ್ ಇದೊಂದು. ಸೊ ಇದು ಇಂಟರ್ನ್ಯಾಷನಲ್ ಕಾನ್ವೆನ್ಷನ್ ಸೆಂಟರ್ ಆಗಿರುವಂಥದ್ದು. ಭಾರತದ ಮೊದಲ ಲೀಡ್ ಪ್ಲಾಟಿನಂ ಫ್ರೀ ಸರ್ಟಿಫಿಕೇಶನ್ ಅಭಿವೃದ್ಧಿಪಡಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದೊಂದು ಮೆಟ್ರೋಪಾಲಿಸ್ ಪ್ರಾಜೆಕ್ಟ್ ಆಗಿದೆ. ಮೆಟ್ ಸಿಟಿ ಪ್ರಾಜೆಕ್ಟ್ ಅಂತಾನೂ ಕೂಡ ಕರೀತಾರೆ. ಮೆಟ್ರೋಪಾಲಿಸ್ ಪ್ರಾಜೆಕ್ಟ್. ಭಾರತದ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಮೊದಲ AI ಚಾಟ್ಬೋಟ್ ವಿಧಾನ ಸಾತಿ ಇದನ್ನು ಲಾಂಚ್ ಮಾಡಲಾಯಿತು? ಭಾರತದ ಮೊದಲ AI ಚಾಟ್ಬೋಟ್ ವಿಧಾನ ಸಾತಿಯನ್ನ ಲಾಂಚ್ ಮಾಡಲಾಯಿತು. ಸರಿ ಉತ್ತರ ದೆಹಲಿ ವಿಧಾನಸಭೆಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಜಾತಿ ಮುಕ್ತ ಗ್ರಾಮ ಅಂತೇಳಿ ಯಾವ ಗ್ರಾಮವನ್ನು ಘೋಷಿಸಲಾಯಿತು? ಸರಿ ಉತ್ತರ ಸೌಂದಲ್ಲ ಗ್ರಾಮ. ಸೌಂದಲ್ಲ ಗ್ರಾಮ ಭಾರತದ ಮೊದಲ ಜಾತಿ ಮುಕ್ತ ಗ್ರಾಮವಾಗಿದೆ. ಎಲ್ಲಿದೆ ಕೇಳಿದ್ರೆ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದ ಸೌಂದಲ್ಲ ಗ್ರಾಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ದೇಶದ ನೆಸೆಟ್ ಅನ್ನ ಸಂಬೋಧಿಸಿ ಮಾತನಾಡಿದ ಭಾರತದ ಮೊದಲ ಪ್ರಧಾನಮಂತ್ರಿ ಅನಿಸಿದ್ರು? ಸರಿ ಉತ್ತರ ಇಸ್ರೇಲ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ AI ಆಧಾರಿತ ಜನಗಣತಿ ಸಕ್ಷಮ್ ಇದನ್ನು ಎಲ್ಲಿ ಶುಭಾರಂಭ ಮಾಡಲಾಯಿತು? ಸರಿಯಾದ ಉತ್ತರ ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರತದ ಮೊದಲ AI ಆಧಾರಿತ ಸೆನ್ಸಸ್ ಜನಗಣತಿ ಸಕ್ಷಮ್ ಅನ್ನ ಶುಭಾರಂಭ ಮಾಡಲಾಯಿತು, ಉದ್ಘಾಟನೆ ಮಾಡಲಾಯಿತು. ಇದೊಂದು ಕೌಶಲ ಜನಗಣತಿ ಆಗಿದೆ. ಕೌಶಲ ಜನಗಣತಿ ಆಗಿರುವಂಥದ್ದು. ಯಾವ ನದಿ ತೀರದಲ್ಲಿ ಭಾರತದ ಮೊದಲ ನದಿ ಆಧಾರಿತ ದೀಪಸ್ತಂಭ ಲೈಟ್ ಹೌಸ್? ಸಾಮಾನ್ಯವಾಗಿ ನಾವು ಲೈಟ್ ಹೌಸ್ ಅನ್ನ ಎಲ್ಲಿ ನೋಡ್ತಾ ಇದ್ವಿ ಕೇಳಿದ್ರೆ ಸಮುದ್ರ ತೀರಗಳಲ್ಲಿ ನೋಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಭಾರತದಲ್ಲಿ ಮೊದಲ ಬಾರಿಗೆ ನದಿ ತೀರದಲ್ಲಿ ಕೂಡ ಲೈಟ್ ಹೌಸ್ ಅನ್ನ ದೀಪಸ್ತಂಭವನ್ನು ನಿರ್ಮಿಸಲಾಗ್ತಾ ಇದೆ. ಎಲ್ಲಿ ಕೇಳಿದ್ರೆ ಬ್ರಹ್ಮಪುತ್ರ ನದಿ ತೀರದಲ್ಲಿ. ಒಟ್ಟು 4 ಲೈಟ್ ಹೌಸ್ಗಳನ್ನ, 4 ದೀಪಸ್ತಂಭಗಳನ್ನ ನಿರ್ಮಿಸಲಾಗ್ತಾ ಇದೆ. ಎಲ್ಲಿ ಬರುತ್ತೆ ಇದು ಕೇಳಿದ್ರೆ ನ್ಯಾಷನಲ್ ವಾಟರ್ ವೇಸ್ 2 ನಲ್ಲಿ ಬರುತ್ತೆ.
NW2 ರಾಷ್ಟ್ರೀಯ ಜಲಮಾರ್ಗ 2ರಲ್ಲಿ ಬರುವಂಥದ್ದು. ಯಾವ ಯೂನಿವರ್ಸಿಟಿ ಭಾರತದ ಮೊದಲ AI ಎನೇಬಲ್ ಯೂನಿವರ್ಸಿಟಿ ಆಗಿದೆ? ಸರಿಯಾದ ಉತ್ತರ ಮೀರತ್ನ ಯೂನಿವರ್ಸಿಟಿ. ಯಾವ ಯೂನಿವರ್ಸಿಟಿ ಕೇಳಿದ್ರೆ ಮೀರತ್ನ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ. ಚೌಧರಿ ಚರಣ ಸಿಂಗ್ ವಿಶ್ವವಿದ್ಯಾಲಯ ಇದು ಭಾರತದ ಮೊದಲ AI ಎನೇಬಲ್ ಯೂನಿವರ್ಸಿಟಿಯಾಗಿ ಆಯ್ಕೆಯಾಯಿತು. ಇದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿದೆ. ಪೈಲಟ್ ಪ್ರಾಜೆಕ್ಟ್. ಭಾರತದ ನೌಕಾಸೇನೆಯ ರುದ್ರ ಸಶಸ್ತ್ರ ಹೆಲಿಕಾಪ್ಟರ್ನ ಮೊದಲ ಮಹಿಳಾ ಪೈಲಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಹಂಸಜಾ ಶರ್ಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಂಸಜಾ ಶರ್ಮಾ. ನಿರಂತರ 9 ಬಜೆಟ್ ಮಂಡಿಸಿದ ಭಾರತದ ಮೊದಲ ಮಹಿಳಾ ಹಣಕಾಸು ಸಚಿವೆ ಯಾರು? ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡ್ವೊಕೇಟ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ನೇವಿ ಮುಂಬೈನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಮೆಗಾ ಶಿಪ್ ಬಿಲ್ಡಿಂಗ್ ಕ್ಲಸ್ಟರ್ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿ ಉತ್ತರ ತಮಿಳುನಾಡಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಹೆಸರು ಎನ್ಶಿಪ್ TN ಅಂತೇಳಿ, ನ್ಯಾಷನಲ್ ಶಿಪ್ ಬಿಲ್ಡಿಂಗ್ ಅಂಡ್ ಹೆವಿ ಇಂಡಸ್ಟ್ರಿ ಪಾರ್ಕ್ ಅಂತೇಳಿ. ಎನ್ಶಿಪ್ ಅಂತ ನಾವು ಇದನ್ನ ಕರಿಬಹುದು. ಎನ್ಶಿಪ್ TN ನ್ಯಾಷನಲ್ ಶಿಪ್ ಬಿಲ್ಡಿಂಗ್ ಅಂಡ್ ಹೆವಿ ಇಂಡಸ್ಟ್ರಿ ಪಾರ್ಕ್ ತಮಿಳುನಾಡು. ಎಲ್ಲಿ ಕೇಳಿದ್ರೆ ಟ್ಯುಟಿಕೋರಿನ್ ಬಂದರ್ನಲ್ಲಿ, ಚಿದಂಬರನಾರ್ ಬಂದರ್ನಲ್ಲಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಯಾವ ವಿಮಾನ ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಪವರ್ ಬಸ್ಗಳನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ: ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ಕೊಚ್ಚಿನ್ ವಿಮಾನ ನಿಲ್ದಾಣ, ಕೆಂಪೇಗೌಡ ವಿಮಾನ ನಿಲ್ದಾಣ ಮತ್ತು ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.